ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ವಿಡಿಯೋಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ಒಂದು ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಡೆಫಿನೆಟ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಏನ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಅಂತ. ಎಸ್, ಒನ್ ಸೈಡೆಡ್ ಲವ್. ಲೆಟ್ಸ್ ಸಿ. ನಿಮಗೆ ಒಬ್ರು ಕಂಡ್ರೆ ಇಷ್ಟ ಇರುತ್ತೆ, ಯಾವತ್ತೂ ನೀವು ಎಕ್ಸ್ಪ್ರೆಸ್ ಮಾಡಿರಲ್ಲ. ಏನಾಗುತ್ತೆ ಈ ಒಂದು ರಿಲೇಶನ್ಶಿಪ್? ಮೇ ಬಿ ನೀವು ಕಾಂಟ್ಯಾಕ್ಟೇ ಮಾಡಿರಲ್ಲ ಅನ್ಕೊಳ್ಳಿ ಆ ಪರ್ಸನ್ನ, ಒಂದು ಕಾನ್ವರ್ಸೇಷನು ಆಗಿರಲ್ಲ ನಿಮ್ಮಿಬ್ರು ಮಧ್ಯ. ಹಿಂಗಿದೆ ಅನ್ಕೊಳ್ಳಿ ಸಿಚುವೇಶನ್. ಸೊ ಲೆಟ್ಸ್ ಸಿ ಈ ಸಿಚುವೇಶನ್ ಫ್ಯೂಚರ್ ಏನು, ಎಲ್ಲಿಗೆ ಹೋಗುತ್ತೆ ಈ ಒಂದು ಕನೆಕ್ಷನ್ನು, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಸೊ ಲೆಟ್ಸ್ ರಿವೀಲ್ ಎವ್ರಿಥಿಂಗ್. ಆ ಪರ್ಸನ್ ನೇಮ್ ಆಗಿರ್ಬೋದು, ಆ ಪರ್ಸನ್ ಫೇಸ್ ಆಗಿರ್ಬೋದು, ಅದನ್ನ ಅವಾಗ ರಿಮೆಂಬರ್ ಮಾಡ್ಕೊತಾ ಇರಿ. ಓಕೆ, ಕರೆಂಟ್ ಎನರ್ಜಿಗೆ ಪಠಾರ್ ಅಂತ ಒಂದು ಕಾರ್ಡ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್. ಕ್ವೀನ್ ಆಫ್ ಕಪ್ಸ್ ಒಂದು ಎಮೋಷನಲ್ ಕನೆಕ್ಷನ್ನ ಹೇಳುತ್ತೆ. ಮೇ ಬಿ ನಿಮ್ಮ ಝೋಡಿಯಾಕ್ ಸೈನ್ ಏನಾದರೂ ವೃಶ್ಚಿಕ ರಾಶಿ, ಮೀನ ರಾಶಿ ಅಥವಾ ಕಟಕ ರಾಶಿ ಆಗಿದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್, ಇದು ನಿಮ್ಮ ರೀಡಿಂಗ್ ಅಂತ. ಆ್ಯಂಡ್ ಆಲ್ಸೋ ಅನ್ ಇಂಡಿಕೇಶನ್, ನಿಮ್ಮ ಝೋಡಿಯಾಕ್ ಸೈನ್ ಆಗಿಲ್ಲ ಇದು ಅಂದರೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಪರ್ಸನ್ದು ಝೋಡಿಯಾಕ್ ಸೈನ್ ಆಗಿರುತ್ತೆ ಇದು. ಸೊ ಆ ಪರ್ಸನ್ದು ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಹೇಳ್ತಾ ಇದೆ, ಇದು ಪರ್ಸ್ನಾಲಿಟಿ ಬಗ್ಗೆ ಹೇಳ್ತಾ ಇದೆ. ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ವೆರಿ 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 ಎಮೋಷನಲ್ ಪರ್ಸನ್ ಇವರು. ಮದರ್ಲಿ ಲೈಕ್ ಕೇರ್ ಮಾಡ್ತಾರೆ. ಒಂದು ರಿಲೇಶನ್ಶಿಪ್ ಅಂತ ಬಂದರೆ ಮೋರ್ ಲೈಕ್ ಅದನ್ನ ಅವರ ಪಾರ್ಟ್ನರ್ನ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಕ್ಕೆ ಇಷ್ಟಪಡ್ತಾರೆ ಪಾರ್ಟ್ನರ್ ಜೊತೆ, ರಾದರ್ ದೆನ್ ಜಸ್ಟ್ ಫ್ರೆಂಡ್ಶಿಪ್ ಕನೆಕ್ಷನ್ ಥರ ಅಲ್ಲ, ಅವರಿಗೆ ಕೇರ್ ಮಾಡೋದಂದ್ರೆ ಇಷ್ಟ. ಇನ್ ರಿಟರ್ನ್ ಅವರ ಪಾರ್ಟ್ನರ್ ಕಡೆಯಿಂದನೂ ಅಷ್ಟೇ ಎಮೋಷ್ನಲ್ ಕೇರ್, ಅವ್ರ ಬಗ್ಗೆ ಅವಾಗವಾಗ ಕನ್ಸರ್ನ್ ತೋರಿಸೋದು, ಅವಾಗವಾಗ ಆರ್ ದೇ ಫೈನ್, ಊಟ ಮಾಡಿದ್ರ, ತಿಂಡಿ ಮಾಡಿ. ಸೊ ದಿಸ್ ಟ್ರೆಡಿಷನಲ್ ಲವ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀವಿ ನಾವು, ಇವಾಗಿನ ಜನ್ರೇಷನಲ್ಲಿ ಇದು ಸಿಗೋದು ತುಂಬ ಕಡಿಮೆ. ಬಟ್ ಈ ಥರ ಒಂದು ಪರ್ಸನ್ ಎವ್ರಿ ಮೂಮೆಂಟ್ ಅವರ ಪಾರ್ಟ್ನರ್ ಅವ್ರಿಗೆ ಒಂಥರ ಎಮೋಷ್ನಲಿ ಕನೆಕ್ಟೆಡ್ ಆಗಿರಬೇಕು, ಎಮೋಷ್ನಲಿ ಸಪೋರ್ಟಿವ್ ಫೀಲ್ ಬರಬೇಕು. ಅವ್ರು ಏನೇ ಕೆಲಸ ಮಾಡೋದಕ್ಕೆ ಹೋದ್ರು, ಏನೇ ಒಂದು ಅಡ್ವೆಂಚರ್ ಮಾಡೋದಕ್ಕೆ ಹೋದ್ರೂ ಅವರ ಪಾರ್ಟ್ನರ್ದು ಸಪೋರ್ಟ್ ಇರಬೇಕು. ಅಟ್ಲೀಸ್ಟ್ ಒಂದು ಮೋಟಿವೇಟ್ ಮಾಡೋದು, ನಿನ್ ಕೆಲಾಗತ್ತೆ ಹೋಗು ಅನ್ನೋದು. ಸೊ ಆ ಒಂದು ಎಮೋಷ್ನಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು. ಸೊ ನಿಮ್ಮ ಕಡೆಯಿಂದ ಐ ಡೋಂಟ್ ನೋ, ನಿಮಗೆ ಆ ಪರ್ಸನ್ನ ನೋಡಿದಾಗೆಲ್ಲ ಅವ್ರನ್ನ ಹೋಗ್ಬಿಟ್ಟು ಕೇರ್ ಮಾಡಬೇಕು, ಅವ್ರನ್ನ ಹೋಗ್ಬಿಟ್ಟು ಅಟ್ಲೀಸ್ಟ್ ಕೇಳಬೇಕು, ಆರ್ ದೇ ಡೂಯಿಂಗ್ ಫೈನ್. ಮೇ ಬಿ ನೀವು ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಅವ್ರನ್ನ ಮೇ ಬಿ ಎಮೋಷ್ನಲಿ ಲೋ ಇರೋ ಸಿಚುವೇಶನಲ್ಲಿ ನೋಡಿದ್ರಿ ಅನಿಸುತ್ತೆ, ಅಥವಾ ಸ್ವಲ್ಪ ವೀಕ್ ಇರೋ ಸಿಚುವೇಶನಲ್ಲಿ ನೋಡಿದ್ರಿ ಅನಿಸುತ್ತೆ. ಬಟ್ ಅವ್ರನ್ನ ನೋಡಿದ ಕೂಡಲೇ ನಿಮಗೊಂದು ಥಾಟ್ ಬರುತ್ತೆ, ಅವ್ರನ್ನ ಮಾತಾಡಿಸ್ಬೇಕು, ಏನು ಫೀಲ್ ಮಾಡ್ತಾ ಇದ್ದಾರೆ, ಹೋಗ್ಬಿಟ್ಟು ಅವ್ರ ಬಗ್ಗೆ ಕೇರ್ ಮಾಡಬೇಕು, ಅವ್ರ ಬಗ್ಗೆ ಕನ್ಸರ್ನ್ ತೋರಿಸ್ಬೇಕು. ಮೇ ಬಿ ಅವ್ರನ್ನ ಫಸ್ಟ್ ಟೈಮ್ ನೀವು ನೋಡಿದಾಗ ಈ ಥರ ಇತ್ತು ನಿಮ್ಮ ಸಿಚುವೇಶನ್ ಅವ್ರ ಬಗ್ಗೆ. ಲೆಟ್ಸ್ ಸಿ ಕನೆಕ್ಷನ್ ಬಗ್ಗೆ. 8 ಆಫ್ ವಾಂಡ್ಸ್, ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಐ ಗೆಸ್ ಇವ್ರು ಯಾವ ಥರ ಪರ್ಸನ್ ಅಂದರೆ, ಫೀಲಿಂಗ್ಸ್ ಇದೆಯಾ, ಡೈರೆಕ್ಟ್ ಬಂದು ಮಾತಾಡಲಿ, ಕದ್ದು ಮುಚ್ಚಿ ಮಾಡೋದು ಬೇಡ, ಪದೇ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡೋದು, ಇದೆಲ್ಲ ಆ ಪರ್ಸನಿಗೆ ಇಷ್ಟ ಆಗಲ್ಲ. ಡೈರೆಕ್ಟಾಗಿ ಬಂದು ಮಾತಾಡಲಿ, ಕಮ್ಯುನಿಕೇಟ್ ಮಾಡಲಿ, ಈ ಥರ ಒಂದು ಪರ್ಸನ್ ಇವರು. ಜಾಸ್ತಿ ಯೋಚನೆ ಮಾಡಲ್ಲ, ಎಟ್ ದಟ್ ಮೂಮೆಂಟ್ ಏನು ಅವ್ರಿಗೆ ಥಾಟ್ ಹೋಗುತ್ತೆ ಅದನ್ನ ರೆಸ್ಪಾಂಡ್ ಮಾಡಿಬಿಡ್ತಾರೆ. ಐ ಗೆಸ್ ವೆರಿ ಕ್ವಿಕ್ ಡಿಸಿಷನ್ ತಗೊಳ್ಳೋ ಪರ್ಸನ್ ಇವರು. ಇವ್ರಿಗೆ ಹಿಂದೆ ಒಂಥರ ಮಾಡೋದು, ಮುಂದೆ ಒಂಥರ ಮಾಡೋದು ಇಷ್ಟ ಆಗಲ್ಲ. ಇನ್ ಕೇಸ್ ನೀವು ಅವ್ರಿಗೆ ಗೊತ್ತಿದ್ರೆ, ನೀವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಮೇ ಬಿ ಡೈರೆಕ್ಟ್ ಕಮ್ಯುನಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು. 8 ಆಫ್ ವಾಂಡ್ಸ್ ಅಂದರೆ ವಿತೌಟ್ ಥಿಂಕಿಂಗ್, ಏನೋ ಜಾಸ್ತಿ ಪ್ಲ್ಯಾನ್ ಮಾಡಿದ್ರೆ ಡೈರೆಕ್ಟಾಗಿ ಅಪ್ರೋಚ್ ಮಾಡೋದು. ಅವ್ರಿಗೆ ಈ ಥರ ಒಂದು ಕನೆಕ್ಷನ್ ಇಷ್ಟ, ಈ ಥರ ಒಂದು ಬಾಂಡಿಂಗ್ ಇಷ್ಟ. ಡೈರೆಕ್ಟಾಗಿ ಬಂದುಬಿಟ್ಟು ಅಪ್ರೋಚ್ ಮಾಡಬೇಕು, ಡೈರೆಕ್ಟಾಗಿ ಒಂದು ಮಾತಾಡಿಸ್ಬೇಕು, ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳಿ, ಲೈಕ್ ಮುಚ್ಚಿಟ್ಕೊಳ್ಳೋದು ಬೇಡ. ಈ ಥರ ಓಪನ್ ಪರ್ಸನ್ ಇವರು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವರು ಕೂಡ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಓಪನ್ ಆಗಿ ಹೇಳ್ತಾರೆ. ಆ ಥರ ಒಂದು ಬಿಹೇವಿಯರ್. ಮೇ ಬಿ ಇನ್ ಕೇಸ್ ನೀವು ಇಬ್ರಿಗೊಬ್ರಿಗೂ ಗೊತ್ತಿದೆ ಅಂದರೆ, ಇನ್ ಪರ್ಸನ್ ನೀವು ಮೀಟ್ ಆಗಿದ್ದೀರಾ ಆ್ಯಂಡ್ ಆಲ್ರೆಡಿ ಇವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ದೀರಾ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಅವ್ರು ನಿಮ್ಮ ಜೊತೆ ಒಂದು ಡೈರೆಕ್ಟ್ ಕಮ್ಯುನಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳಿ. ಇನ್ ಕೇಸ್ ಫೀಲಿಂಗ್ಸ್ ಇದೆಯಾ, ಡೈರೆಕ್ಟಾಗಿ ಹೇಳಿ. ಆ್ಯಂಡ್ ಇದು
ಇವ್ರು ಯಾವ ಥರ ಪರ್ಸನ್ ಅಂದರೆ, ಓ ನನ್ನ ಬಗ್ಗೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿದ್ರು ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ, ಬ್ಲಾಕ್ ಮಾಡೋಣ, ಆ ಥರ ಪರ್ಸನ್ ಅಲ್ಲ ಇವರು. ಇಟ್ಸ್ ವೆರಿ ಕಾಮನ್. ಓಕೆ, ಎಕ್ಸ್ಪ್ರೆಸ್ ಮಾಡಿದ್ರು ಫೈನ್, ನಾನು ಹೇಳ್ತೀನಿ ನನ್ನ ಡಿಸಿಷನ್ ಅಂತ ಹೇಳ್ತೀನಿ. ನಾನು ಅವ್ರನ್ನ ಜಡ್ಜ್ ಮಾಡೋದಕ್ಕೆ ಹೋಗಲ್ಲ ಬೇಸ್ಡ್ ಆನ್ ದರ್ ಆ್ಯಕ್ಷನ್ಸ್. ಅವ್ರು ಏನು ಮಾಡಿದ್ರು, ಏನು ಹೇಳಿದ್ರು ಅದ್ರ ಬೇಸ್ಡಾಗಿ ನಾನು ಜಡ್ಜ್ ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೆ ಏನು ಅನಿಸ್ತು ಅಂತ ಹೇಳಿದ್ರು, ವೆರಿ ಪಾಸಿಟಿವ್ ಆಗಿ ತಗೊತಾರೆ ಇವರು. ಆ್ಯಂಡ್ ಎಟ್ ದಟ್ ಮೂಮೆಂಟ್ ಏನು 2 ದಿನ ತೊಗೊಂಡು ಯೋಚನೆ ಮಾಡಿ ಹೇಳ್ತೀನಿ ಆ ಥರ ಪರ್ಸನ್ ಅಲ್ಲ. ದ ಮೂಮೆಂಟ್ ನೀವು ಎಕ್ಸ್ಪ್ರೆಸ್ ಮಾಡಿದ ಕೂಡಲೇ ಅವ್ರು ಅದಕ್ಕೆ ಅದೇ ಮೂಮೆಂಟ್ ರೆಸ್ಪಾಂಡ್ ಮಾಡ್ತಾರೆ, ಅವತ್ತೇ ರೆಸ್ಪಾಂಡ್ ಮಾಡ್ತಾರೆ. ಅವ್ರಿಗೆ ಏನು ಫೀಲಿಂಗ್ಸ್ ಇದೆ, ಅವ್ರಿಗೂ ನಿಮ್ಮ ಮೇಲೆ ಇಷ್ಟ ಇದೆಯಾ. ಸೊ ಈ ಥರ ಒಂದು ಪರ್ಸನ್ ಇವರು. ಲೆಟ್ಸ್ ಸಿ. ಬ್ಯೂಟಿಫುಲ್ ಎನರ್ಜಿ, ವೆರಿ 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 ಬ್ಯೂಟಿಫುಲ್ ಎನರ್ಜಿ ಗೈಸ್. ಎಟ್ ಎನಿ ಮೂಮೆಂಟ್ ಮೆಸೇಜ್ಗಳನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಲೆಟ್ಸ್ ಸಿ ರಿಲೇಶನ್ಶಿಪ್ ಬಗ್ಗೆ ಇನ್ನೂ ಏನೇನಿದೆ ಅಂತ. 2 ಕಾರ್ಡ್ಸ್ ಅವಾಗಿಂದ ಬರ್ತಾ ಇದೆ. 4 ಆಫ್ ಕಪ್ಸ್. ಪರ್ಸನ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಮೇ ಬಿ ಕಮಿಟ್ಮೆಂಟ್ ಅಂದರೆ ಸ್ವಲ್ಪ ಹಿಂದೆ ಕಾಲಿಡುವಂಥ ಪರ್ಸನ್ ಇವರು. ಬಿಕಾಸ್ 4 ಆಫ್ ಕಪ್ಸ್ ಯಾವ ಥರ ಅಂದರೆ ಫುಲ್ಲಿ ಕಮಿಟ್ಮೆಂಟ್ ಅಂದರೆ ಇಷ್ಟ ಇಲ್ಲ, ಅಥವಾ ಆ ರಿಲೇಶನ್ಶಿಪ್ಪು ಎಮೋಷ್ನಲ್ ಕನೆಕ್ಷನ್ ಅಂದರೆ ಸ್ವಲ್ಪ ಹಿಂದೆ ಹೋಗೋದು, ಅಥವಾ ಇಟ್ಸ್ ಮೋರ್ ಲೈಕ್ ತುಂಬ ಟೈಮ್, ಅಂದರೆ ಟೈಮ್ ಅನ್ನೋದಕ್ಕಿಂತ ಕೈಂಡ್ ಆಫ್ ಇವಾಗಲೇ ಆ ರಿಲೇಶನ್ಶಿಪ್ಗೆ ಎಂಟರ್ ಆಗೋದಂದ್ರೆ ಇವಾಗ ಇವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಮೇ ಬಿ ರೀಸೆಂಟಾಗಿ ಏನಾದ್ರು ಒಂದಷ್ಟು ಫೇಲ್ಯೂರ್ಸ್ ಆಗಿರ್ಬೋದು, ರೀಸೆಂಟಾಗಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಅವ್ರಿಗೆ ರೀಸೆಂಟಾಗಿ ಅವರ ಒಂದು ಪಾಸ್ಟ್ ರಿಲೇಶನ್ಶಿಪ್ ಇತ್ತು ಅನಿಸುತ್ತೆ. ಯಾವ ಒಂದು ಆ ರಿಲೇಶನ್ಶಿಪ್ಪಲ್ಲಿ ಇವ್ರು ತುಂಬ ಎಫರ್ಟ್ ಆಗ್ತಾ ಇದ್ರು, ಬಟ್ ಇವರ ಒಂದು ಎಫರ್ಟ್ನ ಅವರ ಪಾರ್ಟ್ನರ್ ಏನು ನೋಡ್ತಾ ಇರಲಿಲ್ಲ, ಐಡೆಂಟಿಫೈ ಮಾಡ್ತಾ ಇರಲಿಲ್ಲ. ವಿತ್ ವರ್ಲ್ಡ್ ಅಂದರೆ ಕಂಪ್ಲೀಷನ್ ಬಗ್ಗೆ ಹೇಳುತ್ತೆ. ಸೊ ರೀಸೆಂಟಾಗಿ ಅವರ ಲೈಫಲ್ಲಿ ಏನೋ ಒಂದು ಕಂಪ್ಲೀಷನ್ ಆಗಿದೆ, ರೀಸೆಂಟಾಗಿ ಯಾವುದೋ ಒಂದು ರಿಲೇಶನ್ಶಿಪ್ಪಿಂದ ಹೊರಗಡೆ ಬಂದಿದ್ದಾರೆ. ಮೇ ಬಿ ಪಾಸಿಬಿಲಿಟಿ ಇದೆ ಅವ್ರು ಇನ್ನೂ ಆ ಒಂದು ಟ್ರಾಮಾದಲ್ಲಿದ್ದಾರೆ, ಅವ್ರಿಗಿನ್ನೂ ಡೈಜೆಸ್ಟ್ ಮಾಡ್ಕೊತಾ ಇದ್ದಾರೆ ಲವ್ ಅಂದರೆ ಏನು, ನಿಜವಾಗ್ಲೂ ನಾನು ಎಫರ್ಟ್ ಹಾಕಿದ್ ವೇಸ್ಟ್ ಆಗ್ಬಿಡ್ತಾ. ಐ ಡೋಂಟ್ ನೋ. ಇವ್ರಿಗೂ ಒಂದು ಪಾಸ್ಟ್ ಇದೆ, ರೀಸೆಂಟಾಗಿ ಅದು ಕಂಪ್ಲೀಟ್ ಆಗಿದೆ, ಅಂದರೆ ಎಂಡ್ ಆಗಿದೆ. ಇವರು ಒಂದು ಸ್ಟಾರ್ಟ್ ಓವರ್ ಮಾಡ್ತಾ ಇದ್ದಾರೆ, ಒಂದು ಪಾಸ್ಟ್ ರಿಲೇಶನ್ಶಿಪ್ಪಿಂದ ಇವಾಗಷ್ಟೇ ಅದನ್ನ ಎಂಡ್ ಮಾಡಿಬಿಟ್ಟು ಸ್ಟಾರ್ಟ್ ಓವರ್ ಮಾಡ್ತಾ ಇದ್ದಾರೆ. ಐ ಗೆಸ್ ಇವರಿಗೆ ಮೇ ಬಿ ಶಿ ಆರ್ ಹಿ ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಒಂದು ಬ್ರೇಕ್ ತಗೊಳಕ್ ಇಷ್ಟಪಡ್ತಾರೆ. ಒಂದು ನೆಕ್ಸ್ಟ್ ರಿಲೇಶನ್ಶಿಪ್ಪಿಗೆ ಜಂಪ್ ಆಗೋದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್ ತೊಗೊಳಕ್ಕೆ ಇಷ್ಟಪಡ್ತಾರೆ. ಸೆಲ್ಫ್ ಲವ್ಗೋಸ್ಕರ ಆಗಿರ್ಬೋದು, ಜಸ್ಟ್ ಲೈಫಲ್ಲಿ ಏನಾಗ್ತದೆ ಅದಕ್ಕೊಂದು ಕ್ಲಾರಿಟಿಗೋಸ್ಕರ ಆಗಿರ್ಬೋದು, ಒಂದು ಶಾರ್ಟ್ ಬ್ರೇಕ್ ತೊಗೊಳಕ್ಕೆ ಇಷ್ಟಪಡ್ತಾರೆ. ಯಾವುದೇ ಕಮಿಟ್ಮೆಂಟಿಂದ ಆಗಿರ್ಬೋದು, ರೀಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್ ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ಸಜೆಷನ್ ಕೊಡೋಣ ನಿಮಗೆ, ಇವ್ರನ್ನ ಇವಾಗ ಅಪ್ರೋಚ್ ಮಾಡಬೇಕಾ. ಅಗೇನ್ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಇವತ್ತು ಯಾವಾಗ ಈ ವಿಡಿಯೋ ನೋಡ್ತೀರಾ ಡಸಂಟ್ ಮ್ಯಾಟರ್. ಇವತ್ತು ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ನಿಮಗೇನೋ ಇಂಪಾರ್ಟೆಂಟ್ ಮೆಸೇಜ್ ಇತ್ತು ಅಂತಲೇ ಅರ್ಥ. ಇವತ್ತಿಂದ ಅಟ್ಲೀಸ್ಟ್ ಒಂದು 4 ವೀಕ್ಸ್, ಅಟ್ಲೀಸ್ಟ್ ಒಂದು 1 to 2 months ವೆಯ್ಟ್ ಮಾಡಿ. ಏನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಮುಂಚೆ ಐ ಗೆಸ್ ಅವರು ಆ ರಿಸೀವ್ ಮಾಡ್ಕೊಳ್ಳೋ ಸ್ಟೇಟಲ್ಲಿಲ್ಲ. ಈಗ ಯಾರೇ ಬಂದು ಏನೇ ಎಕ್ಸ್ಪ್ರೆಸ್ ಮಾಡಿದ್ರು ನೋಡ್ಬಿಟ್ಟು ಸುಮ್ಮನೆ ಬಿಡ್ಬೋದು, ಕೇಳಿಸ್ಕೊಂಡು ಸುಮ್ಮನೆ ಬಿಟ್ಬಿಡ್ಬೋದು. ಅಂದರೆ ಆ ಝೋನ್ ಔಟ್ ಆಗಿದ್ದಾರೆ ರಿಲೇಶನ್ಶಿಪ್ ಆ ಕಾನ್ಸೆಪ್ಟಿಂದ. ಸಜೆಷನ್ ನೋಡೋಣ ನಿಮಗೇನಿದೆ ಅಂತ. ಲೆಟ್ಸ್ ಸಿ. ವಾವ್, ನಿಮಗೆ ಗೊತ್ತಿಲ್ವಾ, ದಿಸ್ ಇಸ್ ಸೋಲ್ಮೇಟ್ ಕನೆಕ್ಷನ್ ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಯು ಗೈಸ್ ವರ್ ಮೆಂಟ್ ಟು ಮೀಟ್. ಅಂದರೆ 6 ಆಫ್ ಕಪ್ಸ್ ಏನು ಹೇಳುತ್ತೆ ಗೊತ್ತಾ, ಪಾಸ್ಟ್ ಲೈಫ್ ಕನೆಕ್ಷನ್ ಬಗ್ಗೆ ಹೇಳುತ್ತೆ. 6 ಆಫ್ ಕಪ್ಸ್ ಒಂದು ಸೋಲ್ಮೇಟ್ ಕನೆಕ್ಷನ್ ಬಗ್ಗೆ ಹೇಳುತ್ತೆ. ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ತುಂಬ ಜನ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ರೀಸೆಂಟಾಗಿ ನೀವು ಕನೆಕ್ಟ್ ಆಗಿರೋದಲ್ಲ, ನೀವು ಮುಂಚೆನೇ ಕನೆಕ್ಟ್ ಆಗಿದ್ರಿ. ಮೇ ಬಿ ಚೈಲ್ಡ್ಹುಡ್ ಡೇಸಲ್ಲಿ ಕನೆಕ್ಟ್ ಆಗಿದ್ರಿ. ತುಂಬ ಜನ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆನೂ ಕೇಳ್ತಾ ಇದ್ದೀರಾ, ಇಲ್ಲಿ ವರ್ಕೌಟ್ ಆಗಿಲ್ಲ, ಆ ಒಂದು ಕನೆಕ್ಷನ್ ಬಗ್ಗೆನೂ ಕೇಳ್ತಾ ಇದ್ದೀರಾ. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ರಿಪೀಟೆಡ್ ಆಗಿ ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇವ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಈ ಕನೆಕ್ಷನ್ ಬಗ್ಗೆ ಮತ್ತೆ ಯೋಚನೆ ಮಾಡ್ತಿದ್ದೀರಾ. ದೇರ್ ಇಸ್ ಅ ಬಿಗ್ ರೀಸನ್, ದೇರ್ ಇಸ್ ಅ ಹ್ಯೂಜ್ ರೀಸನ್. ನಿಮ್ಮಿಬ್ರು ಮಧ್ಯೆ ಒಂದು ಬ್ಯೂಟಿಫುಲ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಬಟ್ ಟೈಮ್ ಕೊಡಿ. ಅವ್ರಿವಾಗ ಆ ಕಂಪ್ಲೀಟ್ ಕಮಿಟ್ಮೆಂಟ್ ಝೋನಲ್ಲಿ ಇಲ್ಲ. ಸೊ ಗಿವ್ ದೆಮ್ ಸಮ್ ಟೈಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮ್ಮಿಬ್ಬರ ಮಧ್ಯೆ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಗೈಸ್. ನೀವು ಎಷ್ಟೇ ದೂರ ಹೋದ್ರೂ ಐ ಗೆಸ್ ರಿಪೀಟೆಡ್ಲಿ ನೀವು ಇವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ. ಬಿಕಾಸ್
ಯು ಆರ್ ದ ಒನ್. ಅವ್ರಿಗೆ ಕಂಫರ್ಟ್ ಮಾಡೋದಕ್ಕಾಗೋದು ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಅವ್ರನ್ನ ಸ್ಪೆಷಲ್ ಫೀಲ್ ಮಾಡಿಸೋದಕ್ಕೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ. ದೆರ್ ಈಸ್ ಸಮಥಿಂಗ್ ಸ್ಪೆಷಲ್ ಬಿಟ್ವೀನ್ ಯು ಬೋತ್, ದಟ್ ಈಸ್ ಫಾರ್ ಶ್ಯೂರ್. ಒಂದು ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ಒನ್ ಸೈಡೆಡ್ ಲವ್ ಆದ್ರೂ ಒಂಥರ ವೆರಿ ಲೈಕ್ ಮುಂಚೆನೇ ನೀವು ಗೊತ್ತು ಅನಿಸ್ತಾ ಇದೆ ಒಬ್ರಿಗೊಬ್ರು. ಸಮಥಿಂಗ್ ಹಿಡನ್, ಆ ಲವ್ ಇತ್ತು, ಆ ಬಾಂಡಿಂಗ್ ಇತ್ತು, ಬಟ್ ಇಷ್ಟು ದಿನ ನೀವು ರಿಯಲೈಸ್ ಮಾಡ್ಕೊತಾ ಇರಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ರಿಯಲೈಸ್ ಮಾಡ್ಕೊತಾ ಹೋಗ್ತೀರಾ. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೊಂದು ಬ್ರೀಫ್ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ಗಳನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು, ಡಿಸ್ಕ್ರಿಪ್ಷನಲ್ಲಿ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.